ನಾವೆಂದಲೇ ನಿಮಗೂ ಬಂದರೆ ಅಷ್ಟದಿಂದ ಕೂತಿದ್ರು ಇನ್ಶೂರೆನ್ಸ್ ತಗೊಂಡು ಕೂತ್ಕೊಳ್ಳಿ ಸಾಕು. ಈಗಾಗಲೇ ಪ್ರತಿಯೊಬ್ಬರ ದಿನದಿಂದ ಪದೇ ಪದೇ ನಮ್ಮ ಮಾಜಿ ಏನು ಅನೇಕ ಪತ್ರಿಕಾ ಪತ್ರಿಕೆಗಳನ್ನು ಕರೆಯೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ವಿರೋಧದ ವಿಚಾರಗಳನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಈ ತಾಲೂಕಿನಲ್ಲಿ ತಾಲೂಕು ಆಡಳಿತ ಕುಸಿದಿದೆ ಮತ್ತು ಜನಗಳ ನೇತೃತ್ವವನ್ನು ವಿಚಾರ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಕಳೆದ ಒಂದು 2 ತಿಂಗಳಿಂದ ಇದನ್ನು ಹೊಸದಾಗಿ ಪ್ರಾರಂಭ ಮಾಡಿದೆ. 2 ವರ್ಷದಿಂದ ಯಾವುದೇ ವಿಚಾರವಿಲ್ಲದೆ ಸುಮ್ಮನೆ ಇದು ಏಕಾಏಕಿ ಕಳೆದ 2 ದಿನದಿಂದ ಈ ರೀತಿ ವಿಚಾರಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಹಿಂದಲ ಏನು ಒಂದು ನಾನಾದರೂ ವಿಚಾರ ಮಾಡಿಕೊಳ್ಳಾಗಿ ಇವತ್ತು ನಮ್ಮ ಶಾಸಕರಿಗೆ ಹೆಚ್ಚಿನ ಅಧಿಕಾರ ದೊರೆತಿರ್ತಕ್ಕಂಥದ್ದು ಈ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥ ಒಂದು ಅವಕಾಶ ಸಿಗುತ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಹಿಂಬಾಲಕ ಮುಖಾಂತರ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಭಾಳ ಮುಖ್ಯವಾಗಿ ಈಗ ಅವರು ಆರೋಪ ಮಾಡುವ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಕುಡಿಯ ನೀರು ತೊಂದರೆ ಇದೆ, ಅದನ್ನು ಗಮನಿಸೋರಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ತಮ್ಮೆಲ್ಲರೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರಗಾಲ ಬಂದಿದೆ, ಮಳೆ ಇಲ್ಲ. ಕೇವಲ ಮಳವಳ್ಳಿ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಇಂಥ ಸ್ಥಿತಿ ಇರುವಾಗ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಇವತ್ತು ಅಗತ್ಯ ಇರತಕ್ಕಂಥ ನೀರಾವರಿ ಕುಡಿಯುವ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ವ್ಯವಸ್ಥೆ ಆಗಿದೆ. ಈಗಾಗಲೇ ಜೊತೆಗೆ ಅವರು ಆರೋಪ ಮಾಡುವ ರೀತಿಯಲ್ಲೇ ಹೇಳೋದಾದ್ರೆ ನರೇಂದ್ರ ಸ್ವಾಮಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ಮಧ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ನಮ್ಮ ಏನು ಮಾಜಿ ಶಾಸಕರು ಅವರ ಅವಧಿನಲ್ಲಿ ನಮ್ಮ ಬೀದಿಪುರ ಹೋಗಿ ನಮ್ಮ ಮಳವಳ್ಳಿ ತಾಲೂಕಿನ ಬೇರೆ ಬೇರೆ ನೀರಿನ ಮಟ್ಟ ಹಂತದೆಲ್ಲ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಗಮನಿಸ್ತೀವಿ. ಏನಾಗಿದೆ ಅಂತಂದರೆ ನಮ್ಮ ಮಾಜಿ ಶಾಸಕರು ಆಡಳಿತ ವರ್ಗದಲ್ಲಿ ಅಂತ ಒಂದು ಹೇಳಿಕೆ ಕೊಟ್ಟು ಬದಲಾವಣೆ ಮಾಡ್ತಾರೆ. ಚರ್ಚೆಗೆ ಬಂದಿದೆ ಏನು ವೈಫಲ್ಯ ಆಗಿದೆ ಅನ್ನೋದನ್ನ ನಮ್ಮ ಮಂದಕ್ಕೆ ಮಾಡ್ತಾರೆ. ಅದು ಬಿಟ್ಟು ಸುಮ್ಮನೆ ಬರೋದು ಏನೋ ಒಂದು ಪ್ರೆಸ್ ಮೀಟಲ್ಲಿ ನಾನು ಆಡಳಿತ ವೈಫಲ್ಯ ಅಂತ ಹೇಳೋದು, ಇದನ್ನ ನಾವು ಎಲ್ಲ ನಮ್ಮ ಕಾಣಿಸ್ತೀವಿ ಮೊದಲಾಗಿ. ಯಾಕೆಂದರೆ ಈಗ ನಿಮ್ಮ ಮಾಧ್ಯಮದವರಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ ಈಗ ಪ್ರಜಾಸೌಧ ನಡೀತಾ ಇದೆ, ಕೆಲಸ ಪ್ರಗತಿಯಲ್ಲಿದೆ. ಅದು ಆಡಳಿತಾತ್ಮಕ ಪ್ರಗತಿ ಅಲ್ಲ. ನೀರಾವರಿ ಕೆಲಸಗಳು ನಡೀತಾ ಇದೆ, ಅದು ಪ್ರಗತಿ ಅಲ್ಲ. ಈಗ ಎಷ್ಟೋ ಮಕ್ಕಳುಗಳು ಶಿಕ್ಷಣ ಶಾಲೆ CSR ಫಂಡ್ ಅಲ್ಲಿ ದುಡ್ಡು ತಂದು ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾರೆ, ಅದು ಪ್ರಗತಿ ಅಲ್ವಾ? ಟ್ರೈನಿಂಗ್ ಸೆಂಟರ್ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಮಾಡಿದಂತ ಟ್ರೈನಿಂಗ್ ಸೆಂಟರ್, KSRTC ಟ್ರೈನಿಂಗ್ ಸೆಂಟರ್, ಅದು ಪ್ರಗತಿ ಅಲ್ವಾ? ಜೈನ್ ಇರಿಗೇಷನ್ 1000 ಜನರಿಗೆ ಕೆಲಸ ಕೊಡುವಂಥದ್ದು, ಏನು ಪ್ರಾಜೆಕ್ಟ್ ನಡೀತದೆ ನಮ್ಮ ಬೀಜಿಪುರ ಅವರಿಗೆ ಏತವ್ಯವಾಗಿ ಏನು ಪ್ರಾಜೆಕ್ಟ್ ನಡೀತಾ ಇದೆ, ಅದು ಪ್ರಗತಿ ಅಲ್ವಾ? ನಿಮ್ಮ ಕಾಲದಲ್ಲಿ ಏನಾಯ್ತು? ನಿಮ್ಮ ಕಾಲದಲ್ಲಿ 5 ವರ್ಷ ನೀವು ಆಡಳಿತ ಮಾಡಿದ್ರಲ್ಲ, ಅವತ್ತು ನೀವು ಏನು ಮಾಡಿದ್ರಿ? ಇವತ್ತು ಹೇಳ್ತಾನೆ ಮಾಧ್ಯಮದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ನಾವಾದರೂ ಹೌದು ತಾಲೂಕಲ್ಲಿ ಏನು ಕೆಲಸ ಹೇಳಿ ಏನು ಸಾಲ ಮಾಡಲಿಕ್ಕಿದೆ, ಏನು ಅಭಿವೃದ್ಧಿ ಆಗಿಲ್ಲ, ಏನು ನಿಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಈ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಇಲ್ಲ 3 ವರ್ಷ ಕಾಲ ಮಾಡುವಂತ ಒಂದು ಮಾತನ್ನು ಕೇಳಬೇಕಂತ ಈಗ ಹೇಳೋದು ಎಲ್ಲರೂ ಏನೇನು ಮಾಡಿದ್ದಾರೆ ನಮ್ಮ ಶಾಸಕರು, ಏನೇನು ಮಾಡಿದ್ದಾರೆ. ಮೊದಲನೇದಾಗಿ ಈಗ ಆರೋಗ್ಯ ಶಿಕ್ಷಣದ ಉದಾಹರಣೆ ನಾನು ಹೇಳ್ತೀನಿ. ಬೇರೆ ಶಿಕ್ಷಣದಲ್ಲಿ ನಮಗೆಲ್ಲ ಬಗ್ಗೆ ಈ ಸಾರಿ SSLC ರಿಸಲ್ಟ್ ಸರ್ಕಾರಿ ಶಾಲೆಯಲ್ಲಿ ಎಷ್ಟು % ಬಂದಿದೆ ಅಂತ ನಿಮಗೆಲ್ಲ ಅವ್ರು ಹೇಳಿದ್ರೆ ಮಾಜಿ ಶಾಸಕರು
ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಸ್ಕೂಲ್ ಕಟ್ಟಡಗಳು ಎಷ್ಟು ವರ್ಷದಿಂದ ಸ್ಕೂಲ್ ಕಟ್ಟಡಗಳಾಗಿರುತ್ತೆ ಎಲ್ಲರೂ ಅನಾಲಿಸ್ ಮಾಡಿ ಇವತ್ತು 51 ಕೋಟಿನ CRS ಬಂದಿದ್ದಂಥದ್ದು ಉತ್ತಮವಾಗಿ ಶಿಕ್ಷಣ ಬಿಲ್ಡಿಂಗ್ನ ಮಾಡಿದ್ದಾರೆ, ಒಳ್ಳೆ ಶಿಕ್ಷಕರನ್ನ ಹಾಕಿದ್ದಾರೆ, ಒಳ್ಳೆ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವಕಾಶ ಮಾಡಿದ್ದಾರೆ. ಅದು ನಿಂತಬೇಕು. ಎಲ್ಲೋ ಉತ್ತಮವಾದ ಮಾಸ್ಟರು ಎಲ್ಲೋ ಒಂದು ಕುಂತು ಪಾಠ ಮಾಡಿದ್ರೆ ಈ ನಮ್ಮ ಮಳವಳ್ಳಿ ಸರ್ಕಾರಿ ಶಾಲೆಗೆ ಬಿಸಿನೆಸ್ ಮುಖಾಂತರ ಪಾಠ ಕೇಳಬಹುದು ನಾವು.